ಕಾರ್ ಮ್ಯೂಸಿಯಂಗೆ ಬಂದಿದ್ದೀವಿ. ಇನ್ನು ಇವ್ರದ್ದು ಫ್ರೆಂಡ್ಸದು ಅಂತ ಫೋಟೋ ತೆಗೆದು ಇನ್ನೂ ಮುಗ್ದೇ ಇಲ್ಲ. ಬೇಬಿ ಕರೆಕ್ಟ್ ತಾನೆ. ನೋಡ್ಕೊಂಡು ಮಾಡು ನೀನು ಫೋರು ನನ್ನ ಮ್ಯೂಸಿಕ್ ಹಾಕೋಕ್ಕಾಗಲ್ಲ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಕಾರ್ ಮ್ಯೂಸಿಯಂಗೆ ಬಂದಿದ್ದೀವಿ. ಕಾರ್ ಮ್ಯೂಸಿಯಂಗೆ ನಾನು ಶಿಲ್ಪ ಬಂದಿದ್ದೀವಿ. ಸೊ ಇನ್ನಿಬ್ಬರು ಬಂದಿದ್ದಾರೆ. ಅವರು ಸ್ವಲ್ಪ ಸೋಷಲ್ ಫೋಬಿಯಾ, ಹಾಗಾಗಿ ತೋರಿಸ್ತಲ್ಲ. ಇಲ್ಲ ಅವಳಿಗೆ ನನಗಂತೂ ಕಾರ್ ಅಂದರೆ ಸಾಕಾಗಿ ಇಷ್ಟ. ನನ್ನ ಬೈಕಿಗಿಂತ ಕಾರು ಇಷ್ಟ. ಸೊ ನೋಡೋಣ ಯಾವುದೆಲ್ಲ ಏನೇನಿದೆ ಅಂತ ತೋರಿಸ್ತೀವಿ ಬನ್ನಿ. ನಾನಂತೂ ಫಿದಾ ಆಗ್ತೀನಿ ಕಾರ್ಗಳನ್ನ ನೋಡಿದ್ರೆ. ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್ ಈಗ ಫೋಟೋ ತೆಗಿತಾ ಇದ್ದು, ಅದು ಏನು ಫೋಟೋ ತೆಗೆದೋ ಗೊತ್ತಿಲ್ಲ. ಫೋಟೋ ತೆಗಿತಾ ಇದ್ದು ನಾವು ಒಳಗೆ ಹೋಗ್ತೀವಿ. ಇನ್ನು ಇವ್ರದ್ದು ಫ್ರೆಂಡ್ಸದು ಅಂತ ಫೋಟೋ ತೆಗೆದು ಇನ್ನೂ ಮಾಡ್ತೀವಿ. ಕೊನೆಗೂ ಕಾರ್ ಮ್ಯೂಸಿಯಂ ಒಳಗೆ ಬಂದು ಅಲ್ಲಿ ಒಬ್ಬರಿಗೆ ಎಂಟ್ರಿ ಫೀಸ್ 50 ರೂಪೀಸು. ಹೊರಗಡೆನೇ ಒಂದು ಕಾರ್ ಇಟ್ಟಿದ್ರು ಮತ್ತು ಈ ಕಡೆ ಸಣ್ಣ ಮಾಡೆಲ್ ಇಟ್ಟಿದ್ರು ಆ ಕಾರ್ ಪ್ಲೇಸದು. ಮತ್ತು ಇಲ್ಲೆಲ್ಲೇ ನೋಡಿ ವೆರೈಟೀಸ್ ಆಫ್ ಚಕ್ರ, ಅಂದರೆ ಹಳೆ ಕಾಲದಿಂದ ಹಿಂಗಿಂದ ಫಸ್ಟ್ ಯಾವ ಥರ ಚಕ್ರ ಕಂಡುಹಿಡಿದ್ರು, ಆಮೇಲೆ ಯಾವ ಥರ ಆಯಿತು ಆ ಥರ. ಗಾಡಿನೂ ಅಷ್ಟೇ, ಎತ್ತಿನ ಗಾಡಿಗಳು ಅದು ಇದು ಎಲ್ಲ ಇಟ್ಟಿದ್ರು. ಹಳೆ ಕಾಲದಿಂದ ಫಸ್ಟ್ ಯಾವ್ದನ್ನ ಅವರು ಕಂಡುಹಿಡಿದ್ರು ಅಲ್ಲಿಂದ ಯಾವ ಥರ ಎಲ್ಲ ಮಾಡಿಫೈ ಮಾಡ್ಕೊಂಡು ಹೋದರು ಅಂದ್ಕೊಂಡು ಇಟ್ಟಿದ್ರು. ಮತ್ತು ಈ ಕಡೆ ಇಂಜಿನು ಅಷ್ಟೇ ಇಟ್ಟಿದ್ರು. ಫಸ್ಟ್ ಇಂಜಿನ್ ಯಾವ ಥರ ಇತ್ತು ಅಲ್ಲಿಂದ ಹೇಗೆಲ್ಲ ಮಾಡಿಫೈ ಮಾಡಿದ್ದಾರೆ ತಂದುಬಿಟ್ಟು ವೆರೈಟೀಸ್ ಆಫ್ ಇಂಜಿನ್ ಇಟ್ಟಿದ್ರು. ಮತ್ತು ಇಲ್ಲಿ ಕಾರ್ಗಳು ನೋಡೋಕ್ಕೆ ಸಖತ್ತಾಗಿತ್ತು. ಬಟ್ ಅದ್ರ ಮುಂದೆನೇ ಒಂದು ಸಣ್ಣ ಇದರಲ್ಲಿ ಅದರದ್ದು ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಬರೆದು ಇಟ್ಟಿರ್ತಾರೆ. ನನಗಂತೂ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಬೈಕಿಗಿಂತ ಕಾರ್ ಮೇಲೆ ಕ್ರೇಜ್ ಜಾಸ್ತಿ ಇದೆ. ಸೊ ಒಂದೊಂದು ಕಾರಿಗೂ ಒಂದೊಂದು ಥರ ಯೂನಿಕ್ಕಾಗಿ ಕಲರ್ ಇಟ್ಟಿದ್ರು, ಕಲರ್ ಹಾಕಿದ್ರು. ಆ್ಯಕ್ಚುಲಿ ಒಂದು ಕಾರಿಗಿರೋ ಕಲರ್ ಇನ್ನೊಂದು ಗಾಡಿಗೆ ಇರ್ತಾಯಿತ್ತಿಲ್ಲ. ಬಟ್ ವೈಟ್, ಬ್ಲ್ಯಾಕ್, ರೆಡ್ ಈ ಕಲರ್ ಮಾತ್ರ ಸ್ವಲ್ಪ ರಿಪೀಟ್ ಆಗಿತ್ತು. ಮತ್ತು ಎಲ್ಲ ಪ್ರತಿಯೊಂದು ವೆಹಿಕಲ್ಸಿಗೂ ಅದರದ್ದೇ ಯೂನಿಕ್ಕಾಗಿ ಒಂದೊಂದು ಕಲರ್ ಹಾಕಿಟ್ಟಿದ್ರು. ಈ ಗಾಡಿ ಅಂತೂ ಸಖತ್ತಾಗಿತ್ತು, ನನಗಿಷ್ಟ ಆಯಿತು. ನನಗೂ ಇಷ್ಟ ಆಯಿತು, ಶಿಲ್ಪನಿಗೂ ಇಷ್ಟ ಆಯಿತು, ನಮಗೆಲ್ಲರಿಗೂ ಇಷ್ಟ ಆಯಿತು. ನಾವು ಫೋಟೋ ಎಲ್ಲ ತಗೊಂಡು ನಿಂತಿದ್ದು. ಅದಾದಮೇಲೆ ಈ ಕಡೆ ಬಂದಾಗ ಬೈಕ್, ಸ್ಕೂಟರ್ ಇಟ್ಟಿದ್ರು. ಹಳೆಯ ತಾತನ ಕಾಲದ ಸ್ಕೂಟರಿಂದ ಇಟ್ಬಿಟ್ಟು ಈಗತ್ತು ಸ್ಕೂಟರ್, ಬೈಕ್ ಎಲ್ಲ ಇಟ್ಟಿದ್ರು. ಯಾರಿಗೆಲ್ಲ RX 100 ಇಷ್ಟ ಕಮೆಂಟಲ್ಲಿ ಹೇಳಿ. RX 100 ಇಟ್ಟಿದ್ರು, ಬುಲೆಟ್ ಇಟ್ಟಿದ್ರು. ಇದು ನೋಡಿ, ಇದು ಪ್ಯಾರಿಸಲ್ಲಿ ಕಂಡಿಡ್ತಿದ್ದು. ಚೆಂದ ಇತ್ತು, ತುಂಬ ಉದ್ದ ಇತ್ತು. ಮತ್ತು ಈ ಕಡೆ ಬಂದು ಈ ಕಡೆನೂ ತುಂಬ ಗಾಡಿ ಇಟ್ಟಿದ್ರು. ಆ್ಯಕ್ಚುಲಿ ಗ್ರೀನ್ ಕಲರೇ ಹೊಡೆದಾಕಿದ್ರು. ಈ ಕಡೆ ಲೈಟ್ ಗ್ರೀನು, ಡಾರ್ಕ್ ಗ್ರೀನು, ಸ್ಕೈ ಬ್ಲೂ ಈ ಥರ ಕಲರು. ಬಟ್ ಕಾರಿಗೆ ಕೊಟ್ಟಿರೋ ಕಲರ್ ಮಾತ್ರ ಸಖತ್ತಾಗಿ ಇಷ್ಟ ಆಯಿತು. ಎಲ್ಲರಿಗೂ ಒಂದೊಂದು ಥರ ಕಲರ್ ಕೊಟ್ಟಿದ್ರು, ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ ಟೈಪ್ ಆಗಿ.
ಈಗ ಮೇಲೆ ಫ್ಲೋರ್ ನೋಡಿ ಆಯಿತು, ಈಗ ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಹೋಗ್ತಾ ಇದ್ದು ಮೇಲೆ ಹಾರೋದೊಂದು ಹಾಕ್ಬಿಟ್ಟಿದ್ರು. ಗ್ರೌಂಡ್ ಫ್ಲೋರಲ್ಲಿ ಇಳ್ಕೊಂಡು ಬಂದಂಗೆ ಅಲ್ಲಿ ಸ್ಕೂಟರ್ ಇತ್ತು, ಹಳೆ ಕಾಲದ್ದು 3 ಸ್ಕೂಟರ್ನಲ್ಲಿ ಜೋಡಿಸಾಕಿದ್ರು. ಮತ್ತು ಇದು ಆರ್ಮಿಗೆ ಯೂಸ್ ಮಾಡೋ ಗಾಡಿ ಎಲ್ಲ ಇತ್ತು, ಇದು ಆರ್ಮಿಗೆ ಯೂಸ್ ಮಾಡೋ ಲಾರಿ. ಚೆಂದ ಪ್ರೆಸೆಂಟ್ ಮಾಡಿದ್ರು ನೋಡಿ, ಅಲ್ಲಿ ಗೋಡೆ ಎಲ್ಲ ಹಾಕ್ಬಿಟ್ಟು. ಮತ್ತು ಈ ಕಡೆ ಧರ್ಮಸ್ಥಳದ 2 ಲಾರಿಗಳಿಟ್ಟಿದ್ರು, ಆಗಿದ್ದ ಕಾಲದಲ್ಲಿ ಯೂಸ್ ಮಾಡಿದ್ದು. ಮತ್ತು ಹಾಗೆ ಸೈಡ್ ಬರೋತ್ತಿಗೆ ವಿಷ್ಣುವರ್ಧನ್ದು ಕಾರ್ ಇಟ್ಟಿದ್ರು. ಆ್ಯಕ್ಚುಲಿ ಕಾರ್ ಆಪ್ತಮಿತ್ರ ಮೂವಿಲಿದೆ ಅನ್ಕೋತೀನಿ. ಮತ್ತು ಈ ಕಡೆನೂ ಸ್ವಲ್ಪ ಅಂಬಾಸಿಡರ್ ಕಾರೆಲ್ಲ ಇಟ್ಟಿದ್ರು. ಸೊ ಗೈಸ್, ಕಾರು, ಸ್ಕೂಟರ್, ಬೈಕ್ಗಳು ಎಲ್ಲ ನೋಡಿದ್ವಿ. ಮತ್ತು ಜೀಪು, ಲಾರಿ ಎಲ್ಲ ಹಳೆ ಕಾಲದಿಂದ ನೋಡಿದ್ದೀವಿ. ಬಟ್ ಇಂಡಿಯಾದಲ್ಲಿ ಪ್ರಿಪೇರ್ ಆಗಿದ್ದೀವಿ ಒಂದೂ ನೋಡಿಲ್ಲ. ಇಟಲಿ, ಪ್ಯಾರಿಸ್ ಮತ್ತು ಅಮೇರಿಕ ಈ ಥರನೇ ಇದೆ. ಎಲ್ಲಿ ಇಂಡಿಯಾದಲ್ಲಿ ಎಲ್ಲ ಆಗುತ್ತೆ, ಇಲ್ಲಿ ಸೈಂಟಿಸ್ಟ್ ಎಲ್ಲ ಅಲ್ಲಿ ಹೋಗಿ ಹುಚ್ಚಾಂಡ ಹೊಡ್ತಾರೆ ಅದಕ್ಕೆ. ಮತ್ತು ಇಲ್ಲಿ ಅಪ್ರಿಷಿಯೇಟು ಮಾಡೋಣ, ನೀವು ಬಂದು ಒಮ್ಮೆ ನೋಡ್ಕೊಂಡು ಹೋಗಿ. ಮತ್ತು ಈ ಕಡೆ ಬೊಂಬಾಟ್ ಕಾರ್ ಮೂವಿ ನೋಡಿದ್ದೀರಾ? ಯಾರಿಗೆಲ್ಲ ಇಷ್ಟ, ಚೈಲ್ಡ್ಹುಡ್ಡಲ್ಲಿ ಎಲ್ಲರೂ ನೋಡ್ತಾರೆ. ಆ ಥರ ಕಾರ್ ಇಟ್ಟಿದ್ರು. ಸ್ಕೈ ಬ್ಲೂ ಇತ್ತು ನೋಡಿ, ಅದು ಬೊಂಬಾಟ್ ಕಾರಿಗೆ ಯೂಸ್ ಮಾಡ್ತಾರಲ್ಲ ಆ ಥರ ಕಾರು. ಮತ್ತು ಈ ಕಡೆ ಒಂದು ಈ ರೆಡ್ ಕಾರ್ ಮಾತ್ರ ಏನು ಮಸ್ತಾಗಿತ್ತು ಅಂದರೆ ಅಷ್ಟು ಸಖತ್ತಾಗಿತ್ತು. ನನಗಂತೂ ಫುಲ್ಲು ಸೈಕ್ ಆಗಿಬಿಟ್ಟಿದ್ನು ನೋಡಿ, ಅಷ್ಟು ಇಷ್ಟ ಆಯಿತು. ನನಗೂ ಅಷ್ಟು ಶಿಲ್ಪನೂ ಸಖತ್ ಇಷ್ಟ ಆಯಿತು, ಅಷ್ಟು ಸಖತ್ತಾಗಿತ್ತು ಅದು ನೋಡೋಕ್ಕೆ. ಮತ್ತು ಆ ಕಡೆ ನೋಡ್ಕೊಂಡು ಈ ಕಡೆನೂ ಬಂದು. ಆ್ಯಕ್ಚುಲಿ ಮೇಲೆ ಸೈಡ್ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಲ್ಲಿ ಏನು ಅಷ್ಟು ಇಂಡಿಯಾದವ್ರು ಕಂಡಿಡ್ದಿದ್ದು ಇಟ್ಟಿದ್ದಿಲ್ಲ. ಗ್ರೌಂಡ್ ಫ್ಲೋರಲ್ಲಿ ಫುಲ್ಲು ಇಂಡಿಯಾದವ್ರು ಕಂಡಿಡ್ದಿದ್ದೇ ಇಟ್ಟಿದ್ರು. ನಮಗೆ ಖುಷಿ ಆಯಿತು. ಮತ್ತು ಈ ಕಡೆ ಬಂದಾಗ ಮತ್ತು ಈ ಕಡೆ ಬಂದು ಈ ಕಡೆ ಫುಲ್ಲು ದಸರಾ ಥರ ಪೇಂಟಿಂಗ್ ಎಲ್ಲ ಮಾಡಿಬಿಟ್ಟು ಒಂದು ಕಾರಿತ್ತು. ಇದಂತೂ ಸಣ್ಣದು, ಕಪ್ಪೆ ಅಷ್ಟು ಸಣ್ಣದು, ಸಣ್ಣ ಕಾರು, ನೋಡೋಕ್ಕೆ ಚೆಂದ ಕ್ಯೂಟಾಗಿತ್ತು. ಮತ್ತು ಇದು ಕಾರದು ಪಾರ್ಟ್ಸನ್ನೆಲ್ಲ ಬೇರ್ಪಡಿಸಿ ಇಟ್ಟಿದ್ರು. ಇದು ನೋಡಿದ್ನ ನೋಡಿದ್ರೆ ಕಪ್ಪೆ ಥರ ಅನಿಸ್ತಿದೆ, ಅಷ್ಟೇ ಚಿಕ್ಕದು, ಆಟ ಸಾಮಾನು ಥರ ಇತ್ತು. ಇದು ಅಷ್ಟೇ ಸಣ್ಣದಿತ್ತು. JCBನ ಮಣ್ಣು ತೆಗೆಯೋದು ತಾನೇ JCB, ಇದು ಸಣ್ಣದಿತ್ತು. ಮತ್ತು ಈ ಕಡೆನೂ ಫುಲ್ ಕಾರ್ ಇಟ್ಟಿದ್ರು, ವೆರೈಟೀಸ್ ಆಫ್ ಕಾರು, ಒಂದೊಂದು ಮಾಡೆಲ್ದು. ನಮ್ಮದು ಕಾರ್ ನೋಡಿ ಆಯಿತು. ಹಾಗೆಯೇ ಈ ಕಡೆ ಗ್ರೌಂಡ್ ಫ್ಲೋರಲ್ಲಿ ಈ ಕಡೆ ಹಳೆ ವಸ್ತುಗಳು ಪ್ರದರ್ಶನ ಇತ್ತು, ಸೊ ಅದನ್ನ ನೋಡೋಕೆ ಹೋಗಿದ್ದು. ಇಲ್ಲಿ ಕತ್ತಿ ಸ್ಪೂನೆಲ್ಲ ಇಟ್ಟಿದ್ರು, ಇದು ತುಳುನಾಡೋದಂತೆ ತಗೊಬಂದು ಇಟ್ಟಿದ್ರು. ಹಾಗೆಯೇ ತುಂಬ ಹಳೆ ಕಾಲದ ಯೂಸ್ ಮಾಡಿದ್ದು ಥಿಂಗ್ಸ್ ಎಲ್ಲ ಇಟ್ಟಿದ್ರು, ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಗಂಜಿ ಬೇಯಿಸೋ ಪಾತ್ರೆ ಎಲ್ಲ ಇಟ್ಟಿದ್ರು. ಇದು ಮರದಲ್ಲಿತ್ತು, ನಂಗೆ ಡೌಟ್ ಅದರಲ್ಲಿ ಹೆಂಗೆ ಬೇಯಿಸ್ತಾರೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಸುಟ್ಟೋಗಲ್ವಾ. ಮತ್ತು ಸ್ವಲ್ಪ ಸ್ಪೂನೆಲ್ಲ ಇಟ್ಟಿದ್ರು, ಮತ್ತು ಗರಗಸ ಇಟ್ಟಿದ್ರು. ಇದು ಮರ ಕಟ್ ಮಾಡ್ತಾರೆ ನೋಡಿ, ಗರಗಸ ಅದು. ಹಾಗೆಯೇ ಬಾವಿಲಿ ನೀರು ತೆಗೆಯೋ ಪಾತ್ರೆ ಇಟ್ಟಿದ್ರು. KG ತೆಗೆಯೋ ಕಲ್ಲು, ಸೇರು ಇದೆಲ್ಲ ಇಟ್ಟಿದ್ರು. ಇದೇನೋ ತೊಟ್ಟಿ ಥರ ಇಟ್ಟಿದ್ರು. ಹಾಗೆಯೇ ಹಳೆಯ ಕಾಲದ್ದು ಮಾಡೆಲ್ದು ಕ್ಯಾಮರಾ ಇಟ್ಟಿದ್ರು. ಫಸ್ಟ್ ಹಳೆಯ ಕಾಲಲ್ಲಿ
ಈ ಥರ ತೆಗಿತಾಯಿದ್ರು. ಮತ್ತು ಪ್ರಿಂಟಿಂಗ್ ಮಿಷಿನ್ ಇಟ್ಟಿದ್ದರು, ಹಳೆ ಕಾಲದ್ದು ಟೈಪಿಂಗ್ ಮಿಷಿನ್ ಇದು ಮರದ ಗೊಂಬೆ ಎಲ್ಲ ಮಾಡಿ ಇಟ್ಟಿದ್ದರು. ಮತ್ತು ಹಳೆ ಕಾಲದಲ್ಲಿ ಬರೆದಿರೋವಂತಹ ಲೆಟ್ರೆಲ್ಲ ಇತ್ತು. ಮತ್ತು ಇದನ್ನು ಓಲೆ ಚಡಿ ಅಂತ ಹೇಳ್ತಾರಲ್ವ ಅದರಲ್ಲಿ, ಮತ್ತು ಇಂಕ್ ಬಾಟಲ್ ಮತ್ತು ಅದನ್ನ ಬರೆಯೋದು ಅದೆಲ್ಲ ಇಟ್ಟಿದ್ದರು. ಮತ್ತು ಹಳೆ ಕಾಲದ ಫುಲ್ ಪೇಂಟಿಂಗ್ಸ್ ಎಲ್ಲ ಇಟ್ಟಿದ್ದರು. ಹಳೆ ಕಾಲದ ಈ ಕಾಲದ ಗೊತ್ತಿಲ್ಲ, ಪೇಂಟಿಂಗ್ಸ್ ಇತ್ತು ಅಷ್ಟೇ, ನಾನು ಅಷ್ಟು ನೋಡೋಕ್ಕೆ ಹೋಗಿಲ್ಲ. ಮತ್ತು ಕಾಫಿ ಮಿಷಿನ್ ಇಟ್ಟಿದ್ದರು, ಮತ್ತು ನಾಣ್ಯಗಳು ಮತ್ತು ಕರೆನ್ಸಿಗಳು ಬೇರೆ ಬೇರೆ ದೇಶದ್ದು, ಮತ್ತು ಸ್ಟ್ಯಾಂಪ್ಗಳು, ಸ್ವಲ್ಪ ವಿಗ್ರಹನೂ ಇಟ್ಟಿದ್ರು, 4-5 ವಿಗ್ರಹ ಇಟ್ಟಿದ್ರು ಅಷ್ಟೇ. ವೆದರ್ ಚೆಂದ ಇತ್ತು, ಫುಲ್ ಬಿಸಿಲಾಗಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಕಡೆ ಫುಲ್ ಕತ್ತಿಗಳಿಟ್ಟಿದ್ರು, ಹಳೆ ಕಾಲದ್ದು ರಾಜರ ಕಾಲದ್ದು. ಮತ್ತು ಹಳೆ ಕಾಲದ್ದು ಬಂದೂಕುಗಳು, ಮತ್ತು ಜಗಳ ಆಡೋತ್ತಿಗೆ ಆಗ ಕತ್ತಿದೇಟು ತಡಿಬಾರ್ದು ಅಂದ್ಬಿಟ್ಟು ಉಂಡೆ ಇರುತ್ತೆ ನೋಡಿ, ಇಟ್ಕೋತಾರೆ ಲೆಫ್ಟ್ ಹ್ಯಾಂಡಲ್ಲಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವ್ರ ಕೈಯಲ್ಲಿ ಆ ಥರದ್ದು ಇಟ್ಟಿದ್ರು. ಅದಾದಮೇಲೆ ಅದನ್ನ ನೋಡಿಕೊಂಡು ಹೊರಟು ಒಂದು ಸ್ಮೂತಿ ಕುಟ್ಕೊಂಡು ಕಾಲೇಜ್ ಹತ್ರ ಇದ್ದೀವಿ. ಈಗ ಕಾಲೇಜಲ್ಲಿ ಬಂದು ಕೂತ್ಕೊಂಡಿದ್ವಿ ಊಟ ಮಾಡೋಣ ಅಂದ್ಬಿಟ್ಟು. ಅವನದು ಮೆಸ್ ಇಲ್ಲೇ ಇದೆ ಅಂತ ಅವನು ಊಟ ತರ್ತಾನೆ ನಿಮಗೆ. ಅಲ್ಲಿಂದ ಹೆಂಗೋ ಹರಸಾಹಸ ಮಾಡಿ ಇಲ್ಲಿಗೆ ತಲುಪಿದ್ದೀವಿ. ಅಲ್ಲಿ ಬಸ್ಸೇ ಇಲ್ಲ, ಬಸ್ ಸ್ಟಾಪು ಇರಲಿಲ್ಲ. ಆಟೋಲ್ಲಿ ಬಂದು ಫುಲ್ಲು ಜಾಸ್ತಿ ಬಿಸಿಲಂದರೆ ಬಿಸಿಲಿದೆ ಇಲ್ಲಿ, ಕರ್ರಿಗಾಗ್ಬಿಡ್ತೀವಿ ಅಷ್ಟೇ. ಸೊ ಇವಾಗ ಮಧ್ಯಾಹ್ನ ಈಗಲೇ ಸುಸ್ತಾಗ್ಬಿಟ್ಟಿದೆ, ಏನು ಮಾಡಬೇಕು ಗೊತ್ತಿಲ್ಲ, ನೋಡಬೇಕು. ಮಧ್ಯಾಹ್ನ ಸನ್ಸೆಟ್ ಇದೆ, ಯಾವುದಾದ್ರೂ ಜಾಗಕ್ಕೆ ಹೋಗೋಣ ಪ್ಲಾನ್ ಮಾಡಿದ್ದೀವಿ, ನೋಡಬೇಕು. ಕರೆಕ್ಟ್ ತಾನೆ? ದೆವ್ವ ಥರ ಆಗಿದೆ, ಬಿಸಿಲು ಜಾಸ್ತಿ, ಇನ್ನು ನಮ್ಮದು ಕಲರೆಲ್ಲ ಡಿಮ್ ಆಯ್ತು ಗೊತ್ತೇನು. ಆಮೇಲೆ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು KRSಗೆ ಹೋಗೋಣ ಅಂದ್ಬಿಟ್ಟು ಹೊರಟು ನಾವೆಲ್ಲರೂ ಬಸ್ ಹತ್ಕೊಂಡು. ಕೊನೆಗೂ ಬಂದು KRSಗೆ ತಲುಪೋದು. ಒಂದು ಪ್ಲೇಟ್ ಗೋಬಿ ಆರ್ಡ್ರ್ ಮಾಡಿ ತಿನ್ಕೊಂಡು KRSಗೆ ಬಂದಿದ್ದೀವಿ. ತುಂಬ ಕನ್ಫ್ಯೂಷನ್ ನಂತರ ಹತ್ಕೊ ಬಂದಿದ್ದೀವಿ. ಈಗ ಮಾತಾಡು. ಸೊ ಗೈಸ್, ಈಗ KRSಗೆ ಬಂದಿದ್ದೀವಿ. ನಾನು, ಶಿಲ್ಪ, ನಯನ, ವರುಣ. ಅವರಿಗೆ ಕ್ಯಾಮರಕ್ಕೆ ಬರೋಕ್ಕೆ ನಾಚಿಕೆ ಸ್ವಭಾವ. ಬಾಯಿ ಬಿಟ್ಟರೆ ಇಡೀ ಊರ್ನೇ ನುಂಗೋಷ್ಟು ಮಾತಾಡ್ತಾರೆ, ಬಟ್ ಮಾತಾಡೋಕ್ಕೆ ಮಾತ್ರ ನಾಚಿಕೆ. ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ನಾಚಿಕೆ. ನೀನು ಗೋಬಿ ತಿನ್ಕೊಂಡು ಹೋಗ್ಬೇಕು. ಒಳಗೆ ಬಂದಿದ್ದೀವಿ. ಅದು ಬ್ಯಾಕ್ ವಾಟರ್ ನೋಡೋಕೆ ಹೋಗಬೇಕಾಗಿತ್ತು, ಬಟ್ ಅದು ಬಸ್ಸು ಸ್ವಲ್ಪ ನಾವು ಲೇಟ್ ಆಗಿ ಮಾಡಿದ್ದೀವಿ, ಟೈಮ್ ಬೇರೆ ಆಗಿದೆ. ನೆಕ್ಸ್ಟ್ ಟೈಮ್ ಇನ್ನೂ ಫ್ರೆಂಡ್ಸ್ ಬರ್ತಾರಲ್ಲ ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಈಗ ಇಲ್ಲೆಲ್ಲೋ ಪಾರ್ಕಿಗೆ ಬಂದಿದ್ದೀವಿ, KRS ಡ್ಯಾಮ್ ಬಂದಿದ್ದೀವಿ. ಇಲ್ಲಿ ಒಂಥರ ಗಾರ್ಡನ್ ಥರ ಇರುತ್ತೆ. ನಾನು ಆಲ್ರೆಡಿ 3ನೇ ಸಲ ಬರ್ತಾ ಇರೋದು, ಇವರಿಬ್ರು ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ತೋರಿಸ್ತೀವಿ. ಆ್ಯಕ್ಚುಲಿ KRS ಬ್ಯಾಕ್ ವಾಟರ್ ನೋಡೋಕ್ಕೆ ಹೋಗೋಣ ಅಂತಿದ್ದು, ಅದಂತೂ ಹೆವಿ. ಅಲ್ಲಿಂದ ಆಟೋದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದಿದ್ದು, 600 ರುಪೀಸ್ ಅಂತಿದ್ರು. ಹೆವಿ ಕಾಸ್ಟ್ಲಿ ಆಯಿತು. ಮತ್ತು ಇಲ್ಲಿಗಿಂತ ಅಲ್ಲಿ ಚೆಂದ ಇರುತ್ತಂತೆ. ಅದು ಅಲ್ಲದೆ 6:30ಗೆ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು, ಮತ್ತು ಹೋಗಿನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ನಾವು ಇಲ್ಲೇ ಬಂದು. ಆ್ಯಕ್ಚುಲಿ ಇಲ್ಲಿಗೆ ಬರೋತ್ತಿಗೆ ಟೈಮ್ ಆಗಿತ್ತು, ಮತ್ತು ಅಲ್ಲಿಗೆ ಹೋಗಿ 6:30ಗೆ ಕ್ಲೋಸ್ ಆಗಿ ಏನು ಯೂಸ್ ಇಲ್ಲಲ್ಲ ಅಂದ್ಬಿಟ್ಟು ಇಲ್ಲೇನಿತ್ತು. ಇಲ್ಲಿ ಚೆಂದ ಇತ್ತು. ಆ ನೀರನ್ನ ನೋಡೋತ್ತಿಗಂತೂ ನನಗೆ ಭಯ ಆಗ್ತಿತ್ತು. ಯಪ್ಪ, ಹಿಂಗೆ ಮೇಲೆ ಅಲೆ ಬರ್ತಾಯಿತ್ತು. ನೀವು KRSಗೆ ಬರಬೇಕಂದ್ರೆ ಈವ್ನಿಂಗ್ ಟೈಮ್ ಹೋಗಬೇಕು, ಸಖತ್ತಾಗಿರುತ್ತೆ. ಮಾರ್ನಿಂಗ್ ಆದರೆ ಅಷ್ಟು ಚೆಂದ ಅನಿಸಲ್ಲ. ಈವ್ನಿಂಗ್ ಟೈಮು ಸೀನರಿ ಎಲ್ಲ ನೋಡೋಕ್ಕೆ ಸಖತ್ತಾಗಿ ಅನಿಸುತ್ತೆ. ಸನ್ಸೆಟ್ ಆಗಿರ್ಬೋದು, ನೀರು, ಬೋಟ್ ಎಲ್ಲ ಚೆಂದ ಇರುತ್ತೆ. ಒಂದು 6:30, ಒಂದು 7 ಗಂಟೆ ಟೈಮಲ್ಲಿ ಒಂದು 5 ನಿಮಿಷ ವಾಟರ್ ಶೋ ಹಾಕ್ತಾರೆ, ಅದನ್ನ ನೋಡ್ಕೊಬಂದ್ವಿ. ಆ್ಯಕ್ಚುಲಿ ವಾಟರ್ ಶೋ ಸಖತ್ತಾಗಿತ್ತು. ನೀವು ಹೋಗ್ಬೇಕಂದ್ರೆ 6:50 ಮತ್ತು 7 o'clock ಒಳಗೆ ಹಾಕ್ತಾರೆ, 7:15 ಒಳಗೆ. ನೀವು ಆ ಟೈಮಲ್ಲಿ ಹೋದರೆ ನೋಡೋಕ್ಕೆ ಚೆಂದ ಸಿಗುತ್ತೆ. ವಾಟರ್
ಫ್ಲವರ್ ಶೋ ಎಷ್ಟು ಬೇಗ ಮುಗಿಸಿದ್ರು ಅಂದರೆ ಬರೀ 2 ಸಾಂಗೇ ಹಾಕಿರೋದು, 2 ಸಾಂಗ್ ಹಾಕ್ದಂಗೆ ಮುಗಿಸ್ಬಿಟ್ರು. ಆಮೇಲೆ ಈ ಕಡೆ ಬಂದು ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡು, ಪಾರ್ಕಲ್ಲಿ ಎಂತ ಸಹ ಕಾಣಲ್ಲ ಅಂದ್ಬಿಟ್ಟು ಆದರೂ ಸ್ವಲ್ಪ ನೋಡ್ಕೊಂಡು ಸುತ್ತಾಡ್ಕೊಂಡು ಬಂದು. ಹಲೋ ಗಾಯ್ಸ್, ಇವಾಗ ಹೋಗಿ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ? 8:26 ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಈಗ ಬಸ್ಸಲ್ಲಿ ಹೋಗಿ ರೀಚ್ ಆಗೋಕ್ಕೆ 1 ಅವರ್ ಬೇಕು. ಕಡಲೆಕಾಳು ತಿನ್ಕೊಂಡು ಇವಾಗ ಹೋಗ್ತೀವಿ. ವರುಣ್ ಮಿಸ್ ಆಗಿಬಿಟ್ಟಿದ್ದ ಬಸ್ಸಲ್ಲಿ. ಈಗ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.